ನ್ಯಾಯ ನೀತಿ ಎನ್ನದೆ, ಪಾಪ ಪುಣ್ಯ ಎನ್ನದೆ, ಸಿರಿ ಸಂಪತ್ತನ್ನು ಅಪಹರಿಸಿ ಸುಂದರಿಯರಾದ ಹೆಣ್ಣುಗಳನ್ನು ಅನುಭವಿಸಿ ಸಂತೋಷ ಪಡುವುದೇ ಈ ಧರ್ಮೇಂದ್ರನ ಹುಟ್ಟುಗುಣ. ಈ ಧರ್ಮೇಂದ್ರ ಎಂದರೆ ಬೀಸುವ ಬಿರುಗಾಳಿ ಇದ್ದ ಹಾಗೆ, ಕಪ್ಪಣೆಯ ಕಾರ್ಮೋಡಗಳು ಬರಸಿಡಿಲು ಇದ್ದ ಹಾಗೆ. ಈ ಕಲಿಯುಗದ ನರಭಕ್ಷಕನ ಬೆಂಕಿಯ ಕಿಡಿಗೆ ಸುಟ್ಟು ಭಸ್ಮವಾಗದೆ ಉಳಿಯಬಹುದೇ? ಕಡು ವೈರಿಗಳು ಇಂಪಾಸಿಬಲ್. ಬೇಗಂಗ ಇನ್ಸ್ಪೆಕ್ಟರ್, ನೀನು ಗಂಗೆ ಹಾಗೆ ಹರಿದು ಬಂದೆಯಲ್ಲ, ನೋಡು ಗಂಗಾ, ಬೆಂಕಿಯ ಜೊತೆ ಸರಸವಾಡಲು ಬಂದ ಬಣ್ಣದ ಚಿಟ್ಟೆ. ಈ ಬೆಂಕಿಯನ್ನು ಮುಟ್ಟಿದ ನಿನ್ನ ಮೈ ಸುಟ್ಟು ಹೋಗಲೇಬೇಕು. ಕುಮಾರ, ಈ ರಸಿಕನ ಮನದಲ್ಲಿ ನೆಲೆಯೂರಿ ನಿಂತಿದ್ದಾಳೆ ಆ ನಿನ್ನ ಹೆಂಡತಿ ಗಂಗಾ. ಸುಂದರ ರೂಪವತಿಯ ಸುರ ಸುಂದರಿಯನ್ನು ಹೊತ್ತು ತಂದು ನನ್ನ ಮನ ತೃಪ್ತಿಯಾಗುವ ತನಕ ಉಂಡು ಸಂತೋಷ ಪಟ್ಟಾಗಲೇ ಮನಸ್ಸಿಗೆ ಇಷ್ಟೊತ್ತಾದರೂ ಆ ಬಡ್ಡಿ ಮಗ ತಿಪ್ಪ ಬರಲಿಲ್ಲವಲ್ಲ. ಆ ಲಾಯರ್ ಚಂದ್ರಕಾಂತನನ್ನು ಕರೆದುಕೊಂಡು ಬಾ ಅಂದ್ರೆ ಇನ್ನೂ ಬರಲಿಲ್ಲವಲ್ಲ. ನಮಸ್ಕಾರ ಲಾಯರ್ ಚಂದ್ರಕಾಂತ್ ಅವರೇ, ಬನ್ನಿ. ಏಕೋ ನನ್ನನ್ನು ಬರಲೇ ಹೇಳಿದ್ರಂತೆ. ನಮ್ಮ ಹಳೆಯ ಕರ್ಮೇಂದ್ರನನ್ನು ಆ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಲಾಕಪ್ಪಿನಲ್ಲಿ ಹಾಕಿದ್ದಾನೆ. ಅದಕ್ಕೆ ನಿಮ್ಮನ್ನು ಬರಲು ಹೇಳಿದ್ದೆ. ಅವನನ್ನು ಯಾವ ಕಾರಣಕ್ಕಾಗಿ ಬಂಧಿಸಿದ್ದಾರೆಂದು ತಿಳಿದುಕೊಳ್ಬಹುದೇ? ನೋಡು ಚಂದ್ರಕಾಂತ್, ನನ್ನ ಹಳೆಯ ಕರ್ಮೇಂದ್ರ ಯಾವುದೋ ಒಂದು ಕಳ್ಳ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಅದಕ್ಕಾಗಿ ಅವನನ್ನು ಬಿಡಿಸಿಕೊಂಡು ಬರಬೇಕು. ನೀವು ಜಾಮೀನಿನ ಮೇಲೆ ಬಿಡಿಸಿಕೊಂಡು ಬರಬೇಕು. ಮೊದಲು ಆ ಕೆಲಸ ಮಾಡಿರಿ. ಅವನನ್ನು ನಾನು ಜಾಮೀನಿನ ಮೇಲೆ ಬಿಡಿಸಿಕೊಂಡು ಬರುತ್ತೇನೆ. ಆದರೆ ಎಂಬ ಆತಂಕವೇಕೆ? ನಿನಗೇನೇ ಸಮಸ್ಯೆ ಆದರೂ ನಾನಿರುತ್ತೇನೆ. ಮೊದಲು ಆ ಕೆಲಸ ಮಾಡಿ ಉಳಿದದ್ದನ್ನು ಅಲ್ಲೇ ಬಾರಿನಲ್ಲಿ ಮಾತಾಡೋಣ. ಆಯ್ತು ನೋಡಿ ಸರ್.